ಪ್ರದರ್ಶನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಏರ್ ಶೋಗೆ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಚಾಲನೆ ನೀಡಲಿದ್ದಾರೆ. ಕೆಲ ಕ್ಷಣಗಳಲ್ಲಿ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಶುರುವಾಗಲಿದೆ. ಇವತ್ತಿನಿಂದ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ವೈಮಾನಿಕ ಲೋಹದ ಅನಾವರಣವಾಗುತ್ತೆ. ಯಲಹಂಕ ವಾಯು ನೆಲೆಯಲ್ಲಿ ವಿದ್ಯುಕ್ತ ಚಾಲನೆ ಕೂಡ ಸಿಗಲಿದೆ. ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಶಕ್ತಿ ಪ್ರದರ್ಶನ ಆಗಲಿದೆ. ಇವತ್ತಿನಿಂದ 4 ದಿನ ಯಲಹಂಕದ ವಾಯು ನೆಲೆಯಲ್ಲಿ ಲೋಹದ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬಹಳ ಕಾತರದಿಂದ ಕಾಯ್ತಿರ್ತಾರೆ. ಕಾರಣ ಆ ದೃಶ್ಯಗಳನ್ನ ನೋಡೋದೇ ಮೈ ರೋಮಾಂಚನಗೊಳಿಸುತ್ತೆ. ಒಂದ್ ಕಡೆ ದೇಶದ ಶಕ್ತಿ ಪ್ರದರ್ಶನ ಹೌದು, ಬೇರೆ ಬೇರೆ ದೇಶಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಇರಬಹುದು, ವ್ಯಾಪಾರ ವಹಿವಾಟು, ನಮ್ಮ ತಂತ್ರಜ್ಞಾನದ ಬಳಕೆ, ಇದೆಲ್ಲ ಒಂದು ಕಡೆ ಆದ್ರೆ ಜನಸಾಮಾನ್ಯರಿಗೆ ಏನು ಆ ಲೋಹದ ಹಕ್ಕಿಗಳ ಕಲರವ ಅದನ್ನ ಕಣ್ತುಂಬಿಕೊಳ್ಳೋದು ಕಣ್ಣಿಗೆ ಹಬ್ಬ. Today, the platform of Aero India has brought together government representatives, industry leaders, Air Force officers, scientists, defense sector experts, startups, academia, and various other stakeholders from all over the world. The conference would be effective in bringing our partners closer together, ultimately benefiting us all. Friends, often we interact as buyers and sellers, where our relations are at a transactional level. However, at another level, we forge our relationship beyond buyer and seller relationship to the level of industrial collaboration. We may have research and development or production collaboration. We have many successful examples of co-production and co-development with the like-minded countries. Friends, as we enhance the depth of our relationship, our success shall soar to greater heights. For us. Absolutely. ಓಕೆ, ಲೋಹದ ಹಕ್ಕಿಗಳ ಕಲರವ ನೀವು ನೋಡ್ತಾ ಇದ್ದೀರಿ ನೋಡಿ. ಈ ವಿಮಾನಗಳು, ಈ ಯುದ್ಧ ವಿಮಾನಗಳು, ಆಮೇಲೆ ಒಂದು ವಿಮಾನದ ನಮ್ಮ ಟೈಮಲ್ಲೆಲ್ಲ ಹೆಂಗಿತ್ತು ಅಂದರೆ ಒಮ್ಮೆ ಅಂದರೆ ಈ ಹಿಂದೆ ಒಂದು ವಿಮಾನ ಹೋಗ್ತಾ ಇರತ್ತಂತೆ, ಅದರ ಮೇಲೆ ಇನ್ನೊಂದು ವಿಮಾನ ಅಲ್ಲೇ ಪೆಟ್ರೋಲ್ ಡೀಸೆಲ್ ಅಂದರೆ ತೈಲ ಹಾಕ್ಕೊಳ್ಳತ್ತಂತೆ. ಏನ್ರಿ ಆಕಾಶದಲ್ಲಿ ಹಿಂಗಾಗತ್ತೆ ಅಂತ. ಆಮೇಲೆ ಇನ್ನು ಕೆಲವು ವಿಮಾನಗಳು ಕಾಣೋದಿಲ್ವಂತೆ ಅಂತೇಳಿ. ಆಮೇಲೆ ಕೆಲವು ನಾವು ರಫೇಲ್ ಯುದ್ಧ ವಿಮಾನಗಳು ನೋಡಿದ್ವಲ್ಲ, ಅದೇ ಯಾವ ಥರ ಪಲ್ಟಿ ಹೊಡೆಯುತ್ತೆ ಅಂತಂದರೆ ಹಿಂಗೆಲ್ಲ ಪಲ್ಟಿ ಹೊಡೆಯಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಏರ್ ಶೋಗೆ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಚಾಲನೆ ನೀಡಲಿದ್ದಾರೆ. ಕೆಲ ಕ್ಷಣಗಳಲ್ಲಿ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಶುರುವಾಗಲಿದೆ. ಇವತ್ತಿನಿಂದ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ವೈಮಾನಿಕ ಲೋಹದ ಅನಾವರಣವಾಗುತ್ತೆ. ಯಲಹಂಕ ವಾಯು ನೆಲೆಯಲ್ಲಿ ವಿದ್ಯುಕ್ತ ಚಾಲನೆ ಕೂಡ ಸಿಗಲಿದೆ. ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಶಕ್ತಿ ಪ್ರದರ್ಶನ ಆಗಲಿದೆ. ಇವತ್ತಿನಿಂದ 4 ದಿನ ಯಲಹಂಕದ ವಾಯು ನೆಲೆಯಲ್ಲಿ ಲೋಹದ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬಹಳ ಕಾತರದಿಂದ ಕಾಯ್ತಿರ್ತಾರೆ. ಕಾರಣ ಆ ದೃಶ್ಯಗಳನ್ನ ನೋಡೋದೇ ಮೈ ರೋಮಾಂಚನಗೊಳಿಸುತ್ತೆ. ಒಂದ್ ಕಡೆ ದೇಶದ ಶಕ್ತಿ ಪ್ರದರ್ಶನ ಹೌದು, ಬೇರೆ ಬೇರೆ ದೇಶಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಇರಬಹುದು, ವ್ಯಾಪಾರ ವಹಿವಾಟು, ನಮ್ಮ ತಂತ್ರಜ್ಞಾನದ ಬಳಕೆ, ಇದೆಲ್ಲ ಒಂದು ಕಡೆ ಆದ್ರೆ ಜನಸಾಮಾನ್ಯರಿಗೆ ಏನು ಆ ಲೋಹದ ಹಕ್ಕಿಗಳ ಕಲರವ ಅದನ್ನ ಕಣ್ತುಂಬಿಕೊಳ್ಳೋದು ಕಣ್ಣಿಗೆ ಹಬ್ಬ. Today, the platform of Aero India has brought together government representatives, industry leaders, Air Force officers, scientists, defense sector experts, startups, academia, and various other stakeholders from all over the world. The conference would be effective in bringing our partners closer together, ultimately benefiting us all. Friends, often we interact as buyers and sellers, where our relations are at a transactional level. However, at another level, we forge our relationship beyond buyer and seller relationship to the level of industrial collaboration. We may have research and development or production collaboration. We have many successful examples of co-production and co-development with the like-minded countries. Friends, as we enhance the depth of our relationship, our success shall soar to greater heights. For us. Absolutely.
ಓಕೆ, ಲೋಹದ ಹಕ್ಕಿಗಳ ಕಲರವ ನೀವು ನೋಡ್ತಾ ಇದ್ದೀರಿ ನೋಡಿ. ಈ ವಿಮಾನಗಳು, ಈ ಯುದ್ಧ ವಿಮಾನಗಳು, ಆಮೇಲೆ ಒಂದು ವಿಮಾನದ ನಮ್ಮ ಟೈಮಲ್ಲೆಲ್ಲ ಹೆಂಗಿತ್ತು ಅಂದರೆ ಒಮ್ಮೆ ಅಂದರೆ ಈ ಹಿಂದೆ ಒಂದು ವಿಮಾನ ಹೋಗ್ತಾ ಇರತ್ತಂತೆ, ಅದರ ಮೇಲೆ ಇನ್ನೊಂದು ವಿಮಾನ ಅಲ್ಲೇ ಪೆಟ್ರೋಲ್ ಡೀಸೆಲ್ ಅಂದರೆ ತೈಲ ಹಾಕ್ಕೊಳ್ಳತ್ತಂತೆ. ಏನ್ರಿ ಆಕಾಶದಲ್ಲಿ ಹಿಂಗಾಗತ್ತೆ ಅಂತ. ಆಮೇಲೆ ಇನ್ನು ಕೆಲವು ವಿಮಾನಗಳು ಕಾಣೋದಿಲ್ವಂತೆ ಅಂತೇಳಿ. ಆಮೇಲೆ ಕೆಲವು ನಾವು ರಫೇಲ್ ಯುದ್ಧ ವಿಮಾನಗಳು ನೋಡಿದ್ವಲ್ಲ, ಅದೇ ಯಾವ ಥರ ಪಲ್ಟಿ ಹೊಡೆಯುತ್ತೆ ಅಂತಂದರೆ ಹಿಂಗೆಲ್ಲ. ಕ್ಷಣಗಣನೆ ಪ್ರಾರಂಭ ಆಗಿದೆ. ಏರ್ ಶೋಗೆ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಚಾಲನೆ ನೀಡಲಿದ್ದಾರೆ ಕೆಲ ಕ್ಷಣಗಳಲ್ಲಿ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಶುರುವಾಗಲಿದೆ. ಇವತ್ತಿನಿಂದ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ವೈಮಾನಿಕ ಲೋಹದ ಅನಾವರಣವಾಗುತ್ತೆ. ಯಲಹಂಕ ವಾಯು ನೆಲೆಯಲ್ಲಿ ವಿದ್ಯುಕ್ತ ಚಾಲನೆ ಕೂಡ ಸಿಗಲಿದೆ. ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಶಕ್ತಿ ಪ್ರದರ್ಶನ ಆಗಲಿದೆ. ಇವತ್ತಿನಿಂದ 4 ದಿನ ಯಲಹಂಕದ ವಾಯು ನೆಲೆಯಲ್ಲಿ ಲೋಹದ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬಹಳ ಕಾತರದಿಂದ ಕಾಯ್ತಿರ್ತಾರೆ. ಕಾರಣ ಆ ದೃಶ್ಯಗಳನ್ನ ನೋಡೋದೇ ಮೈ ರೋಮಾಂಚನಗೊಳಿಸುತ್ತೆ. ಒಂದ್ ಕಡೆ ದೇಶದ ಶಕ್ತಿ ಪ್ರದರ್ಶನ ಹೌದು, ಬೇರೆ ಬೇರೆ ದೇಶಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಇರಬಹುದು, ವ್ಯಾಪಾರ ವಹಿವಾಟು, ನಮ್ಮ ತಂತ್ರಜ್ಞಾನದ ಬಳಕೆ, ಇದೆಲ್ಲ ಒಂದು ಕಡೆ ಆದ್ರೆ ಜನಸಾಮಾನ್ಯರಿಗೆ ಏನು ಆ ಲೋಹದ ಹಕ್ಕಿಗಳ ಕಲರವ ಅದನ್ನ ಕಣ್ತುಂಬಿಕೊಳ್ಳೋದು ಕಣ್ಣಿಗೆ ಹಬ್ಬ. Today, the platform of Aero India has brought together government representatives, industry leaders, Air Force officers, scientists, defense sector experts, startups, academia, and various other stakeholders from all over the world. The conference would be effective in bringing our partners closer together, ultimately benefiting us all. Friends, often we interact as buyers and sellers, where our relations are at a transactional level. However, at another level, we forge our relationship beyond buyer and seller relationship to the level of industrial collaboration. We may have research and development or production collaboration. We have many successful examples of co-production and co-development with the like-minded countries. Friends, as we enhance the depth of our relationship, our success shall soar to greater heights. For us, Absolutely. ಓಕೆ, ಲೋಹದ ಹಕ್ಕಿಗಳ ಕಲರವ ನೀವು ನೋಡ್ತಾ ಇದ್ದೀರಿ ನೋಡಿ. ಈ ವಿಮಾನಗಳು, ಈ ಯುದ್ಧ ವಿಮಾನಗಳು, ಆಮೇಲೆ ಒಂದು ವಿಮಾನದ ನಮ್ಮ ಟೈಮಲ್ಲೆಲ್ಲ ಹೆಂಗಿತ್ತು ಅಂದರೆ ಒಮ್ಮೆ ಅಂದರೆ ಈ ಹಿಂದೆ ಒಂದು ವಿಮಾನ ಹೋಗ್ತಾ ಇರತ್ತಂತೆ, ಅದರ ಮೇಲೆ ಇನ್ನೊಂದು ವಿಮಾನ ಅಲ್ಲೇ ಪೆಟ್ರೋಲ್ ಡೀಸೆಲ್ ಅಂದರೆ ತೈಲ ಹಾಕ್ಕೊಳ್ಳತ್ತಂತೆ. ಏನ್ರಿ ಆಕಾಶದಲ್ಲಿ ಹಿಂಗಾಗತ್ತೆ ಅಂತ. ಆಮೇಲೆ ಇನ್ನು ಕೆಲವು ವಿಮಾನಗಳು ಕಾಣೋದಿಲ್ವಂತೆ ಅಂತೇಳಿ. ಆಮೇಲೆ ಕೆಲವು ನಾವು ರಫೇಲ್ ಯುದ್ಧ ವಿಮಾನಗಳು ನೋಡಿದ್ವಲ್ಲ, ಅದೇ ಯಾವ ಥರ ಪಲ್ಟಿ ಹೊಡೆಯುತ್ತೆ ಅಂತಂದರೆ ಹಿಂಗೆಲ್ಲ ಪಲ್ಟಿ ಹೊಡೆಯೋಕ್ಕಾಗಲ್ಲ.